ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಮಾಡ್ತಿದ್ದೀನಿ ಅಂದರೆ, ಊರಿಗೆ ಹೋಗೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಲಗೇಜ್ ಪ್ಯಾಕ್ ಮಾಡಬೇಕು, ಹಾಗೆಯೇ ಊರಿಗೆ ಹೊರಡಬೇಕು ಮದುವೆಗೆ ಅಂತ ಹೇಳಿ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಹೋಗೋದಕ್ಕೂ ಮುಂಚೆ ಇದು ಗಾನಂದು ಗೌನು, ಇದನ್ನು ರೆಡಿ ಮಾಡ್ಕೊಂಬರೋದಕ್ಕೆ ಅಂತ ತೊಗೊಂಡು ಹೋಗಿದ್ದೆ. ಅದು ಟೈಟ್ ಆಗ್ತಿತ್ತು, ನಾನೇ ಹೊಲಿದಿರೋದು. ನಾನೇ ಈಗ ಹೋಗಿ ಹೊಲ್ಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಟೈಟ್ ಆಗ್ತಿತ್ತಲ್ಲ, ಅದನ್ನು ಹೊಲಿಗೆ ಬಿಚ್ಚಿ ರೆಡಿ ಮಾಡ್ತಾ ಇದ್ದೀನಿ. ಉದ್ದನೂ ಆಗ್ತಿತ್ತು ಅವಳಿಗೆ, ಅದನ್ನು ಹೊಲಿಗೆನೂ ಬಿಚ್ಕೊಂಡು ಅದನ್ನು ಆಲ್ಟ್ರೇಷನ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ನಾನೇ. ನೋಡ್ಬೇಕು, ಈಗ ಹಾಕ್ಕೊಂಡು ನೋಡ್ತಾಳೆ. ಮದುವೆಗೆ ಎಷ್ಟು ಹಾರ್ಲಿಕ್ಸ ಈಗ ಹಾಕ್ಕೊಂಡು ನೋಡ್ತಾಳೆ. ಆಲ್ಟ್ರೇಷನ್ ಮಾಡಿರೋದಷ್ಟೇ. ಸ್ಲೀವ್ಸ್ ಮತ್ತೆ ಹಿಡಿದಿರಾ? ಸ್ಲೀವ್ಸ್ ಏನು ಮಾಡಿಲ್ಲ ತಾನೆ? ಈಗ ಇದು ಆದಮೇಲೆ ನಾನು ನಂದು ಸೀರೆ ಬ್ಲೌಸು ಯಾವ್ದ್ಯಾವ್ದು ಬರುತ್ತೆ ಯಾವುದ್ಯಾವುದಿಲ್ಲ ನೋಡ್ಕೋಬೇಕು, ಎಲ್ಲ ತೆಗೆದು. ಮೊನ್ನೆ ತಾನೇ ಇನ್ನು ಊರಿಗೆ ಹೋಗಿ ಬಂದಿದ್ದೀವಿ. ಈಗ ಮತ್ತೆ ಹೋಗೋದು ಅಂದರೆ ಸಖತ್ತು ರಿಸ್ಕ್. ಅಂದರೆ ಲಗೇಜ್ ಜಾಸ್ತಿ ಆಗುತ್ತಲ್ಲ, ಅದೇ ಒಂದು ಬೇಜಾರು. ಗಟ್ಟಿಯಾಗಿದೆ, ತಿನ್ನೋಕ್ಕೆ ಆಗಲ್ಲ, ವೇಸ್ಟ್ ಮಾಡ್ತೀನಿ. ನಮ್ಮಪ್ಪ ಹೇಳಿದ್ದು ಅದಕ್ಕೇನೆ ಹಾರ್ಲಿಕ್ಸ್ ಕುಡಿತಾರೆ ಅನ್ನಂಗೆ ತೊಗೊಳ್ಳೋದು ಫ್ರೆಂಡ್ಸ್. ಇದು ನೋಡಿ, ಇಲ್ಲಿವರೆಗೂ ಇದೆ, ಫುಲ್ ಗಟ್ಟಿ ಆಗೋಗಿದೆ ಒಳಗಡೆ. ನೋಡಿ, ಏನೂ ಇಲ್ಲ, ಬೀಳೋದೇ ಇಲ್ಲ, ಗಟ್ಟಿ ಆಗೋಗಿದೆ. ಹೌದಾ, ಹಿಂಗೆ ಮಾಡ್ತಾರೆ, ವೇಸ್ಟ್. ಅದು ಏನು 10 ರೂಪಾಯಿ ಅಂದರು ನಮ್ಮ ಮನೆಯವರು. 10 ರೂಪಾಯಿ ಪ್ಯಾಕೆಟ್ ತೊಗೋ ಫಸ್ಟ್, ಅವ್ರು ಹಂಗೇನಾದ್ರು ಕುಡಿತೀನಿ ಅಂದರೆ ಮತ್ತೆ ತೊಗೋಬೋದು ಅಂಥೇಳಿ. ನಾನು ಇರಲಿ ಬಿಡ್ರಿ, ಕುಡಿತಾರೆ ಇಬ್ಬರು ಅಂಥೇಳಿ ತೊಗೊಂಡು ಅವತ್ತು. ನೋಡಿ, ವೇಸ್ಟೇ ಆಗೋಯ್ತದು. ಇವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಹಾಂ, ನಾ ಹೇಳ್ದಲ್ವಾ ಮತ್ತೆ ಗಟ್ಟಿಯಾಗಿದೆ ಅಂತ. ಇದನ್ನು ಬಿಚ್ಚೋದಿರಾ ಮತ್ತೆ? ಇಲ್ಲ, ಹಂಗೆ ಹೊಲ್ದಿಲ್ಲ. ನೋಡಿ, ಈ ಥರ ಇದೆ ಇದು ಗೌನು. ಅಂದರೆ ಪರ್ಪಲ್ ಶೇಡು ಬರುತ್ತೆ, ಇದು ಪಿಂಕಲ್ಲಿ ಪರ್ಪಲ್ ಬರುತ್ತಲ್ಲ, ಆ ಥರ. ಇದು ಬ್ಯಾಕ್ ನೆಕ್ ಜಿಪ್ ಇದೆ. ಈಗ ಇದನ್ನು ಹಾಕ್ಕೊಂಡು ನೋಡಿ ಟ್ರೈ ಮಾಡ್ತಾಳೆ. ಅಂದರೆ ಊರಿಗೆ ತೊಗೊಂಡು ಹೋಗೋದಕ್ಕೆ ಬೇಕಂತ ಹೇಳಿ ಆಲ್ಟ್ರೇಷನ್ ಮಾಡ್ಕೊಂಬಂದಿದ್ದೀನಿ ನಾನೇ ಹೊಲಿದು. ನೋಡೋಣ, ಈಗ ಹಾಕ್ಕೊತಾಳೆ. ಆಲ್ಟ್ರೇಷನ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಫುಲ್ಲು ಉದ್ದ ದರ 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 ಅಂತಿತ್ತು, ಎಳಿತಾ ಇತ್ತು. ನಾನೇ ಈಗ ಅದನ್ನು ಫೋಲ್ಡ್ ಮಾಡಿ ಹೊಲಿದು ತೊಗೊಂಬಂದಿದ್ದೀನಿ. ಮತ್ತು ಟೈಟ್ ಆಗ್ತಿತ್ತು ಹೊಲಿಗೆ. ಹಂಗೆ, ಓ ಹಂಗೆ. ಏನು ತಿರ್ಕ ಇಲ್ಲಿ ಕಟ್ಟಿಲ್ವಾ? ಹಳೆ ಕೆಸರು ಇದ್ದರೆ ಮಾತ್ರ ಹಿಡ್ಕೊಂಡೇ ಓಡಾಡ್ಬೇಕು. ಹಿಂಗೆ ಏನಿಲ್ಲ ಅಂದರೆ ನಡೆಯುತ್ತೆ, ಮಾಮೂಲಿ ಹಂಗೆ ಓಡಾಡ್ಬೋದು. ಇಲ್ಲಾಂದರೆ ಹಿಂಗೆ ಸ್ವಲ್ಪ ಹಿಡ್ಕೋಬೇಕು, ಎಲ್ಲ ಸಮೇತ ಹಿಡ್ಕೋಬೇಕು. ಹಂಗೆ ಹಂಗೆ ಹಿಡ್ಕೋಬೇಕು. ಇಲ್ಲಾಂದ್ರೆ ಒಳಗಿನೂ ಕಾಣ್ತವೆ, ಮ್ಯಾಲಿಂದ ಮ್ಯಾಲೆ ಅಷ್ಟೆ. ಕಟ್ಲ ನಿನಗೆ ಇಂದು ಬೇರೆ ಉದುರ್ತೈತಾ? ಉದ್ದ ಆಗ್ತಿತ್ತು, ಇದನ್ನು ಫೋಲ್ಡ್ ಮಾಡಿ ಹೊಲ್ಕೊಂಬಂದಿದ್ದೀನಿ. ಮತ್ತು ಇದು ಕೂಡ ಅಷ್ಟೇ ಉದ್ದ ಆಗ್ತಿದ್ವು, ಇದನ್ನು ಅಷ್ಟೇ ಆಲ್ಟ್ರೇಷನ್ ಮಾಡಿಕೊಂಡು ಉದ್ದ ಆಗ್ತಿತ್ತು. ಮತ್ತು ಸ್ಲೀವ್ಸ್ ಟೈಟ್ ಬೇಕಿತ್ತು, ಲೂಸ್ ಇತ್ತು, ಅದೆಲ್ಲ ಹೊಲ್ಕೊಂಡು ತೊಗೊಂಬಂದಿದ್ದೀನಿ. ಫ್ರೆಂಡ್ಸ್, ನಾನು ಗಾನೂನ್ ಬಟ್ಟೆನ ರೆಡಿ ಮಾಡ್ತಿದ್ನಲ್ಲ, ಅದನ್ನು ರೆಡಿ ಮಾಡಿ ಸ್ವಲ್ಪ ಬಟ್ಟೆ ಐರನ್ ಮಾಡೋದಿತ್ತು. ಐರನ್ ಮಾಡಿಟ್ಕೊಂಡು ಈಗ ನಾನು ಬ್ಲೌಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಹೊಲಿಸ್ದಾಗಲೇ ಸ್ವಲ್ಪ ಟೈಟ್ ಇತ್ತು, ನಾನು ಅದನ್ನು ಬಿಚ್ಕೊಂಡಿರಲಿಲ್ಲ. ಈಗ ನಾನು ಈ ಬ್ಲೌಸ್ನ ಒಂದೊಂದು ಹೊಲಿಗೆ ಬಿಚ್ತಾ ಇದ್ದೀನಿ. ನಾನು ದಪ್ಪ ಆಗಿದ್ದೀನೋ ಅಥವಾ ಹೊಲಿದಿರೋದೋ ಟೈಟ್ ಹೊಲ್ತಾರೋ ಅದು ಗೊತ್ತಿಲ್ಲ. ಒಂದೊಂದು ಹೊಲಿಗೆನ ಬಿಚ್ಚಿ ಈಗ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ಬ್ಲೌಸ್ಗಳನ್ನೂ ಹಾಕ್ಕೊಂಡು ನೋಡಿ ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದರೆ ಈಗ ಬೇಸಿಗೆ ಇರೋದ್ರಿಂದ ಮೈಯೆಲ್ಲ ಫುಲ್ ಬೆವರು ಬಂದಿರುತ್ತೆ. ಅದು ಅರ್ಜೆಂಟಲ್ಲಿ ಫಂಕ್ಷನ್ಗಳಿಗೆ ಬ್ಲೌಸ್ ಹಾಕ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಏನೇನು ಬ್ಲೌಸು ರಿಪೇರಿ ಕೆಲಸ ಆಲ್ಟ್ರೇಷನ್ ಇದಾವೋ ಎಲ್ಲ ಮುಂಚೆನೇ ಮಾಡಿ ಇಟ್ಕೋಬೇಕು. ಈಗ ನಾನು ಈ ಬ್ಲೌಸನ್ನು ಮಾಡಿ ಇಡ್ತಾ ಇದ್ದೀನಿ. ನಾನು ಈ ಬೀಡ್ಸ್ ಹಾಕೋದು ಹೆಂಗಂತನೂ ತೋರಿಸಿದ್ದೀನಿ. ವಿಡಿಯೋ ನೋಡಿಲ್ಲ ಯಾರಾದರೂ ಅಂದರೆ ನೋಡಿ, ನನ್ನ ಚಾನಲಲ್ಲಿ ವಿಡಿಯೋ ಇದೆ. ಈ ಥರ ಬೀಡ್ಸನ್ನು ನಾನು ಮನೆಯಲ್ಲೇ ಇದನ್ನು ಹಾಕ್ಕೊಂಡಿರೋದು. ಬಿತ್ತಿ ನೋಡಿ, ಸರಿ ಆನ್ ಮಾಡಿ ಕತ್ತೆ ಹೇಳ್ಬೇಡ.
ನಾನು ಬಂದಾಗ ನನ್ನ ಪಪ್ಪ ಅಂತಾರೆ. ಪಪ್ಪ ಬಂದ್ರೇನೋ ಅಂತ ನಾನು ಅನ್ಕೊಂಡೆ. ಈ ಬುಟ್ಟಿಗೆ ರೇಷನ್ ಎಲ್ಲ ತೆಗ್ದಿದ್ಯಾ? ಈ ಡಬ್ಬಿ ಒಳಗಿದ್ದು ಈ ಡಬ್ಬಿಲಿ ಇದ್ದಿದ್ದು ರೇಷನ್ ಅದೆಲ್ಲ ನೀವು ತಗೊಂಡ್ರಾ ಇಲ್ಲ? ಮತ್ತು ಕಡ್ಲಿಬೇಳೆ ಇದ್ದು ಅವು ಖಾಲಿ ಮಾಡಿ ಎಲ್ಲ ನೀವು ತೆಗೆದ್ರಿ. ನಾನು ಕ್ಯಾಪ್ ಹಿಡ್ಕೊಂಬಂದು ಮುಂಚೆ ಇಟ್ಟಿದ್ನಲ್ಲ, ಅದ್ರೊಳಗೆ ಏನೂ ಇಲ್ವಾ ಈಗ? ಇಲ್ಲ ಏನಿಲ್ಲ. ಯಾವುದೇನಿಲ್ವಾ? ಪುಟಾಣಿ ಅದಾವ ಹತ್ರ ಇನ್ನು ಉಪ್ಪಿನ ತೊಂಬ ಎರಡು ಹುಷಾರಾಗಿ ಎತ್ಕೊಂಬ. ಫ್ರಿಜ್ ಒಳಗೆ ಮತ್ತೆ ಆ ಬೇಳೆ ಅದಾವ ನೋಡಿ. ಹುಳ್ಳಿಕಾಳು. ಹಾಂ ಹುಳ್ಳಿಕಾಳು. ಜಲ್ದಿ ಎರಡು ಈ ಕಡೆ ಇಡು. ಇದ್ರ ಕೆಳಗೆ ಹೆಸರು ಕಾಳಿನ ಕೆಳಗೆ ಎರಡು. ಇದು ಒಂದು ಈ ಕಡೆ. ಫ್ರೆಂಡ್ಸ್, ರೇಷನ್ ತರಿಸಿದ ಹಾಗೆ ಇತ್ತು. ಊರಿಗೆ ಹೋಗೋಕ್ಕೂ ಮುಂಚೆ ನಾವು ಅದನ್ನೆಲ್ಲ ನೀಟಾಗಿ ಅದರ ಜಾಗಕ್ಕೆ ಜೋಡಿಸಿಟ್ಟು ಹೋದ್ರಾಯ್ತು ಅಂತ ಹೇಳಿ ಜೋಡಿಸ್ತಾ ಇದ್ದೀವಿ. ಕೆಲವೊಂದು ಕಾಳು ಐಟಮ್ನ ನಾನು ಫ್ರಿಜ್ಜಿಗೆ ಇಟ್ಟಿರ್ತೀನಿ, ಯಾಕಂದರೆ ಆಚೆ ಕಡೆ ಇಟ್ಟರೆ ಹುಳ ಬೇಗ ಹತ್ತುತ್ತೆ. ಅಂದರೆ ಈ ಬೇಳೆಗಳು ಮತ್ತು ಹುಳ್ಳಿ ಕಾಳು ಇದೆಲ್ಲ ಇರುತ್ತಲ್ಲ, ಅದು ಹುಳ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಕೆಲವೊಂದು ಕಾಳುಗಳನ್ನ ಮಾತ್ರ ಫ್ರಿಜ್ಗೆ ಇಟ್ಕೊಂಡಿರ್ತೀನಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ಟೆ ಅನ್ನೋದಕ್ಕಿಂತ ಸೀರೆ ಮಾತ್ರ ಫಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಡ್ರೆಸ್ಗಳು ಡೈಲಿ ವೇರ್ ಆಮೇಲೆ ಇಟ್ಕೊಂಡ್ರಾಯ್ತು ಅಂಥೇಳಿ ಹಸಿರು ಬಳೆನ ತಗೋತಾ ಇದ್ದೀನಿ. ಮದುವೆಗೆ ಹಸಿರು ಬಳೆ ಬೇಕೇ ಬೇಕು. ವಿಡಿಯೋ ಮಾಡುವಾಗಲೇ ಫೋನ್ ಬರುತ್ತೆ. ನಮ್ಮ ಮನೆಯವ್ರು ಫೋನ್ ಮಾಡಿದರು. ಮದುವೆ ಅಂದಮೇಲೆ ಹಸಿರು ಬಳೆ ಇಟ್ಕೊಂಡ್ರೇನೆ ಮದುವೆಗೆ ಚಂದ. ಈಗ ತೊಗೊಂಡು ಹೋಗಬೇಕು, ಹೋಗೋ ಅಷ್ಟರಲ್ಲಿ ಇದಾಗ್ಬಿಡುತ್ತೆ, ಒಡೆದೋಗ್ಬಿಡ್ತವೆ. ಹೋದ್ಸಲಿ ನೋಡಿ ನಾನೇ ಬೀಳಿಸ್ತೆ. ಇವಾಗ ಹೋದ್ಸಲನೂ ಮದುವೆಗೆ ತೊಗೊಂಡು ಹೋದಾಗಲೇ ಇದಾಗ್ಬಿಟ್ಟಿದ್ವಿ ಎಷ್ಟೊಂದು ಬಳೆ. ನೋಡೋಣ, ಈಗ ಇದು ಫುಲ್ ಚಿಕ್ಕ ಸೈಜ್ ಇದೆ, ಮೊದಲಿನ ಬಳೆ ಇದು ಸ್ವಲ್ಪ ದೊಡ್ಡದಿದೆ. ಯಾವುದು ಆಗ್ತಿಲ್ಲ, ಯಾವುದಾಗುತ್ತೋ ಅದಕ್ಕೆ ಈ ಥರ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತಂದು ಅಂದ್ಕೊಂಡಿದ್ದೀನಿ. ಒಂದು ಗೋಲ್ಡು ಈ ಥರ ಹಸಿರದು ಮಿಕ್ಸ್ ಮಾಡಿ ಹಾಕೊಂಡ್ರೆ ಆಯಿತು ಅಂತ ಇಟ್ಕೋತಾ ಇದ್ದೀನಿ. ಇನ್ನೂ ಇಟ್ಕೊಳ್ಳೋದು ಸುಮಾರಿದೆ ಫ್ರೆಂಡ್ಸ್. ಬೇಜಾರು, ಊರಿಗೆ ಹೋಗೋಕ್ಕೆ ಬೇಜಾರು ನನಗೆ. ಅದೇ ಇಲ್ಲಿದ್ದರೆ ಅದೊಂಥರ, ಅಲ್ಲಿದ್ದರೆ ಒಂಥರ. ಬಟ್ ಈಗ ಜರ್ನಿ ಮಾಡೋದಂದರೆ ನನಗೆ ಒಂಥರ ಬೇಜಾರು. ಅದೇ ಊರಿಗೆ ಹೋಗ್ಬಂದ್ಮೇಲೆ ಮತ್ತೆ ಹುಷಾರು ತಪ್ಪುತ್ತೆ, ಹಂಗಾಗ್ಬಿಡುತ್ತೆ. ಹಿಂಗಾಗುತ್ತೆ ನೋಡಿ. ಹೌದಾ, ಈ ಥರ ಇಟ್ಕೊಳ್ಳೋಣ ಅಂತಂದು ತೊಗೊತಾ ಇದ್ದೀನಿ. ಹಸಿರು ಬಳೆ ಹಾಕೊಂಡ್ರೇ ಎಷ್ಟು ಲಕ್ಷಣ ಇರುತ್ತೆ ಕೈ, ಕಾಣಿಸ್ತಿದ್ಯಾ? ಇವನ್ನ ಜರ್ನಿ ಮಾಡೋವಾಗ ಕ್ಯಾರಿ ಮಾಡೋದೇ ಒಂದು ಕಷ್ಟ. ಗಾಜಿಂದಲ್ವಾ, ಇದು ಬೇರೆ ಮೆಟಲ್ದು ಆದರೆ ಏನೂ ಆಗಲ್ಲ. ಗಾಜಿನ ಬಳೆನೇ ಸ್ವಲ್ಪ ಕಷ್ಟ ಆಗುತ್ತೆ. ಇದ್ಯಾವುದು ನನಗಾಗಲ್ಲ. ನನ್ನದೇ ಸೈಜ್ ಬಳೆ ಇದು. ಬಟ್ ನಾವು ಮುಂಚೆ ಹಾಕೋತಿದ್ದಿದ್ದು ಇದು. ಒಂದು 5 ವರ್ಷದ ಹಿಂದೆ ಹಾಕ್ಕೊಂಡಿದ್ದು ಬಳೆ ಫ್ರೆಂಡ್ಸ್ ಇದು ಈಗ ರೀಸೆಂಟ್ ಬಳೆ. ಇದು ಬರಲ್ಲ ಇವಾಗ, ಇದು ಬರುತ್ತೆ. ಹಾಗೆ ಏನು ಮಾಡೋದಪ್ಪ. ಎಡಗೈಗೆ ಹಾಕ್ಕೋಬೋದು, ಬಲಗೈಗೆ ಬರಲ್ಲ ಮೋಸ್ಟ್ಲಿ. ನೋಡ, ತೊಗೊಂಡೋಗಿರಂಗೆ ಹೋಗೋದು, ಬಂದರೆ ಹಾಕೊಳ್ಳೋದು, ಬರಲಿಲ್ಲ ಅಂದರೆ ಈಗ ಏನು ಮಾಡೋದು. ಫ್ರೆಂಡ್ಸ್, ಇಷ್ಟೊತ್ತನ ಬರೀ ಈ ಮೇಕಪ್ದಿನ ಐಟಮ್ಸ್ ಜೋಡಿಸ್ಕೊಳ್ಳೋದೇ ಆಗೋಯ್ತು. ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಊರಿಗೆ ತೊಗೊಂಡು ಹೋಗೋದು ಇವಾಗ. ಅಲ್ಲಿಂದ ಮತ್ತಿದು ಬರೀ ಮೇಕಪ್ಪು, ಇದು ಮತ್ತು ಕ್ಲಿಪ್ಪು, ರಬ್ಬರ್ ಬ್ಯಾಂಡು, ಬಳೆ, ಸರ, ಇದೆಲ್ಲ ಇಟ್ಕೊಳ್ಳೋ. ಇದು ಗಾಜಿನ ಬಳೆ ಫ್ರೆಂಡ್ಸ್, ಹಿಂಗೆ ಸುತ್ತಿ ಇಟ್ಕೊಂಡಿದ್ದೀನಿ.
ನೋಡೋಣ ಊರಿಗೆ ಹೋಗೋಷ್ಟಲ್ಲಿ ಗಟ್ಟಿ ಇರುತ್ತಾ ಇಲ್ವ ಅಂತ. ಇದರಲ್ಲೆಲ್ಲ ಬಳೆ ಸರ ಇದೆಲ್ಲ ಇಟ್ಕೊಂಡಿದ್ದೀನಿ. ಇದು ಗಾನವ್ ಇವೆಲ್ಲ. ಇದೊಂದು ಜೊತೆ ಎಕ್ಸ್ಟ್ರಾ ಬಳೆ ತೊಗೊಂಡಿದ್ದೀನಿ ನೋಡೋಣ ಅಂಥೇಳಿ. ಇವೆಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸು ಗಾನುಗೆ ನಮಗೆಲ್ಲ ಬರುತ್ತೆ ಅಂಥೇಳಿ ಇಟ್ಕೊಂಡಿದ್ದೀನಿ. ಬರೀ ಇಷ್ಟೊತ್ತನ ಇದನ್ನೇ ಜೋಡಿಸೋದಾಯಿತು. ಅಂದರೆ ಹೆಂಗಂದರೆ ಈಗ ಹೋದ್ಮೇಲೆ ಒಂದು ಮರ್ತೋದ್ರೆ ಕಷ್ಟ, ಹಾಗಾಗಿ ಬರೀ ಮೇಕಪ್ಪಿಂದಷ್ಟೇ ಇಷ್ಟೊತ್ತನ ಆಯಿತು. ಇದಿಷ್ಟು ಸದ್ಯಕ್ಕೆ ಇಟ್ಕೊಂಡಿದ್ದೀನಿ. ಸೀರೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. 3 ಸೀರೆ ತೊಗೊಂಡಿದ್ದೀನಿ. ಒಂದು ಈ ಸೀರೆ, ಒಂದು ಈ ಸೀರೆ, ಇನ್ನೊಂದು ಪಿಂಕ್ ಕಲರ್ ಸ್ಯಾರಿ. 3 ಸೀರೆ ತೊಗೊಂಡಿದ್ದೀನಿ. ಒಟ್ಟು 1-2 ನೈಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಗಾನವಿ ಬಟ್ಟೆನ ರೆಡಿ ಮಾಡಿ ಇಟ್ಟೋಗಿದ್ದಾಳೆ. ಅದು ತೊಗೊಂಡು ಹೋಗೋದವಳದು. ಇವು ಎಲ್ಲ ತೊಗೊಂಡು ಹೋಗೋದೆ. ಇದಿಷ್ಟು ರೆಡಿ ಆಗಿದೆ ಸದ್ಯಕ್ಕೆ. ಆಮೇಲೆ ಇನ್ನು ಚೂಡಿದಾರ್ಗಳೆಲ್ಲ ಇಟ್ಟು ಫ್ರೆಂಡ್ಸ್ ಲಗೇಜೆಲ್ಲ ಪ್ಯಾಕ್ ಮಾಡಿ ಇಟ್ಟು ಊಟ ಮುಗಿಸ್ಕೊಂಡು ಪಾತ್ರೆ ತೊಳೆದು ಬಂದಿದ್ದೀನಿ. ಲಗೇಜ್ ಇಲ್ಲಿ ನೋಡ್ತಿರ್ಬೋದು. ಇಲ್ಲೊಂದು ಸೂಟ್ ಕೇಸ್ ರೆಡಿಯಾಗಿದೆ. ಹಾಗೇನೆ ಇಲ್ಲೊಂದು ಬ್ಯಾಗ್ ರೆಡಿಯಾಗಿದೆ. ಇದು ಗಾನು ಹಾಕೋತಾಳೆ ಮಾಮೂಲಿ ಆ್ಯಸ್ ಯೂಶುವಲ್ಲು. ಮತ್ತು ಇಲ್ಲೊಂದು ಬ್ಯಾಗ್ ರೆಡಿಯಾಗಿದೆ. 3 ಬ್ಯಾಗ್ ರೆಡಿಯಾಗಿದೆ. 1 ವೀಕ್ ಹೋಗ್ತಾಯಿದ್ದೀವಿ ಊರಿಗೆ. ಮದುವೆಗೆ ಅಂತ ಹೋಗ್ತಿರೋದಲ್ವ, ಹಾಗಾಗಿ ಬಟ್ಟೆಗಳು ಜಾಸ್ತಿನೇ ಇರುತ್ತೆ. ಈಗ ಆಲ್ರೆಡಿ ಭಾಳ ಲೇಟಾಗಿ ಹೋಗಿದೆ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಈಗ ಗಾನು ಮೆಹಂದಿ ಬೇರೆ ಹಾಕಬೇಕಂತೆ. ಇಲ್ಲಿ ನೋಡಿ ಮೆಹಂದಿ ಕೊಂಡು ತರಿಸ್ಕೊಂಡಿದ್ದಾಳೆ. ಆ ಬುಟ್ಟಿ ಎಲ್ಲ ಇಟ್ರಿ ಕೊಡೋದನ್ನೇ ಸಿಸ್ಟಂಗೆ. ಈಗ ಅವಳಿಗೆ ಒಂದೇ ಒಂದು ಲೈನ್ ಹಾಕಿದ್ದೀನಿ ನೋಡಿ. ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಮೆಹಂದಿ ಹಾಕೋದಕ್ಕೆ. ನಂಗೆ ಮೆಹಂದಿ ಹಾಕೋಕ್ಕೆ ಬರಲ್ಲ ಫ್ರೆಂಡ್ಸ್. ಹಾಗೆ ಹೆಂಗೆ ತೋಚುತ್ತೆ ಏನು ಬರುತ್ತೋ ಅದನ್ನು ಹಾಕಿಬಿಡೋದು. ಚೆನ್ನಾಗಿ ಹಾಕ್ತಾರೆ. ಅಂತೂ ಇಂತೂ ನಮ್ಮ ಬ್ಯಾಗಲ್ಲಿ ಲಗೇಜ್ ಪ್ಯಾಕ್ ಆಗಿ ರೆಡಿ ಆಗಿದೆ. ಈಗ ನಾವು ಮೆಹಂದಿ ಗಿಂದಿ ಹಾಕ್ಕೊಂಡು ರೆಡಿ ಆಗಬೇಕು. ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು. ಟ್ರೈನ್ ಇರೋದು 7:30ಗೆ. ನಾನಿನ್ನೂ ಐಬ್ರೋನ ಇದನ್ನು ಮಾಡ್ಕೋಬೇಕು ಫ್ರೆಂಡ್ಸ್, ಪ್ಲಕ್ಕರಿಂದ. ಅದನ್ನು ಮಾಡ್ಕೊಳ್ಳೋದು ಮರ್ತೋಯ್ತು. ಇದೇ ಆಗೋಯ್ತು ಬರೀ. ನೋಡೋಣ, ಬೇಗ ಬೇಗ ಮೆಹಂದಿ ಹಾಕಿ ಆಮೇಲೆ ಮತ್ತೆ ಏನೇನು ಕೆಲಸ ಇದೆಯೋ ಮಾಡ್ಕೋತೀನಿ. ಟ್ಯಾಪ್ ಮಾಡಿದ್ದೇನೆ. ಫ್ರೆಂಡ್ಸ್, ನಂಗೆ ಮೆಹಂದಿ ಹಾಕಕ್ಕೆ ಬರಲ್ಲ. ಅದಕ್ಕೋಸ್ಕರ ನನಗೆ ಏನು ತೋಚುತ್ತೋ ಅದನ್ನೇ ಪಪ್ಪನ್ ಲೈಟ್ ಹಾಕು. ಹೆಂಗೆ ತೋಚುತ್ತೋ ಚೆನ್ನಾಗಿ ಬಿಡಿಸ್ಲಾ? ರೀ ಲೈಟ್ ಹಾಕ್ರಿ ಒಂದಿಟ್ಟು ಅವಂಗ ಕಕ್ಕವನೈತೆ ಅಂತೆ. ದಪ್ಪ ಐತೆ ನಾನು ಕಟ್ ಮಾಡಿದ್ದಲ್ವ. ಮತ್ತೆ ಹೆಂಗೆ ಹಾಕಬೇಕು? ನೋಡಿ, ಮೆಹಂದಿ ಫೈನಲ್ ಆಗಿ ಈ ಥರ ಬಂದೈತೆ. ನಂಗೆ ಹಾಕಕ್ಕೆ ಬರಲ್ಲ, ಆದರೂ ನಾನು ಟ್ರೈ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು. ಅದು ಕಟ್ ಮಾಡ್ತಾ ಸ್ವಲ್ಪ ದಪ್ಪನೇ ಕಟ್ ಮಾಡಿಬಿಟ್ಟೆ ನಾನು. ಅದಕ್ಕೆ ದಪ್ಪ ಎಳೆ ಬಂದೈತದೆ ನೋಡಿ. ಈ ಥರ ಕಾಣಿಸ್ತೈತೆ. ಹಾಕಕ್ಕೆ ಬರಲ್ಲ, ಆದರೂ ಟ್ರೈ ಮಾಡಿ ಹಾಕಿದ್ದೀನಿ. ಹಾಗೆ ಮೆಹಂದಿ ಹಾಕಕ್ಕೆ ಬರಲ್ಲ, ಸುಮ್ಮನೆ ತಲೆಯಲ್ಲಿ ಏನು ಬರುತ್ತೋ ಅದನ್ನು ಹಾಕ್ಬಿಡೋದು ಅಷ್ಟೇ. ನೋಡಿ, ಲಗೇಜ್ಗಳಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಎಲ್ಲಿದ್ದಾವೆ ನೋಡಿ ನಮ್ಮ ಲಗೇಜ್ಗಳು. ಊರಿಗೆ ಹೋಗೋವು ಲಗೇಜನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಟೈಮ್ ಆಲ್ರೆಡಿ ಅಲ್ಲಿ ನೋಡಿ 12 ಗಂಟೆ ಆಗ್ತಾವಂತು ಟೈಮ್ ರಾತ್ರಿ. ಈಗ ಯಾಕೋ ಫೋನು ಸರಿನೇ ಬರ್ತಾಯಿಲ್ಲ. 12 ಗಂಟೆ ಆಯಿತು. ಇವ್ರು ನೋಡಿ ಇನ್ನೂ ಮಲಗಿಲ್ಲ. ಯಾವಾಗ ಮಲಗ್ತಾರೋ ಗೊತ್ತಿಲ್ಲ. ನಾನು ಬೇರೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಇನ್ನು ಮೆಹಂದಿ ಮಿಕ್ಕಿದೆ ಫ್ರೆಂಡ್ಸ್. ಇಷ್ಟು ನಾನು ಹಾಕ್ಕೋಬೇಕು ಅಂದ್ಕೊಂಡೆ. ಈ ವಿಡಿಯೋ ಎಡಿಟ್ ಅದು ಮಾಡಬೇಕಲ್ವ, ಮತ್ತು ಫೋನ್ ಹಿಡ್ಕೋಬೇಕು ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿದೆ. ನಾನು ಹಾಕ್ಕೊಳ್ಳಲ್ಲ ಇವಾಗ.